ಟೇಸ್ಟ್ ಆಫ್ ಬೆಂಗಳೂರು. ವಿದ್ಯಾರ್ಥಿ ಭವನಲ್ಲಿ ಸಿಗೋ ದೋಸೆ ಬಗ್ಗೆ ಮಾತಾಡ್ತಾ ಇಲ್ಲ, ಬಟ್ ಇದು ಉಪ್ಪು, ಹುಳಿ, ಖಾರ, ಸಿಹಿ, ಕಹಿ ಎಲ್ಲ ಮಿಶ್ರಣದ ಅನುಭವ ನಿಮಗೋಸ್ಕರ ಆಚಾರ್ ಆ್ಯಂಡ್ ಕೋ ಸಿನಿಮಾ 28ನೇ ಜುಲೈ ರಿಲೀಸ್ ಆಗ್ತಾ ಇದೆ. ನೋಡಿಲ್ಲ ಅಂದರೆ ನೋಡಿದ್ದೀರಾ ಅಂದರೆ ಇನ್ನೊಂದ್ಸತಿ ಹೋಗಿ ನೋಡಿ. ಆ್ಯಂಡ್ ನನ್ನ ಹೆಸರು ಸೋನು, ಎಲ್ರಿಗೂ ನಮಸ್ಕಾರ. ಇದು ನನ್ನ ಮೊದಲನೇ ಚಿತ್ರ ಆ್ಯಸ್ ಅನ್ ಆ್ಯಕ್ಟರ್. ಸೊ ಥ್ಯಾಂಕ್ ಯು ಸೋ ಮಚ್. ಬಟ್ ಇವಾಗ ನಿಮಗೋಸ್ಕರ ವಿ ಪ್ರೆಸೆಂಟ್ ಟು ಯು ದ ವಿಮೆನ್ ಆಫ್ ಆಚಾರ್. ನನ್ನ ಜೊತೆ ಇದ್ದಾರೆ ಪ್ರೊಡ್ಯೂಸರ್ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮ್ಯಾಮ್, ಡಿರೆಕ್ಟರ್, ಆ್ಯಕ್ಟರ್ ಆ್ಯಂಡ್ ರೈಟರ್ ಸಿಂಧು ಶ್ರೀನಿವಾಸ್ ಮೂರ್ತಿ, ಮ್ಯೂಸಿಕ್ ಡೈರೆಕ್ಟರ್ ಬಿಂದು ಮಾಲಿನಿ ಅವರು, ಆ್ಯಕ್ಟರ್ ಸುಧಾ ಬೆಲ್ವಾಡಿ ಅವರು, ಕಾಸ್ಟ್ಯೂಮ್ ಆ್ಯಂಡ್ ಸ್ಟೈಲಿಸ್ಟ್ ಮಾಡಿರೋ ಇಂಚರ ಸುರೇಶ್ ಅವರು, ಆ್ಯಂಡ್ ಐವ್ ಆಲ್ಸೋ ಗಾಟ್ ಡ್ಯಾನಿ, ಕ್ರಿಯೇಟಿವ್ ಪ್ರೊಡ್ಯೂಸರ್, ಆ್ಯಂಡ್ ಹೇಮಾ ಮ್ಯಾಮ್, ಸೌಂಡ್ ಇಂಜಿನಿಯರ್. ಸೊ ಸ್ವಲ್ಪ ಇವತ್ತು ವಿ ಆರ್ ಗೋನ್ ಟು ಟಾಕ್ ಆಬ್ವಿಯಸ್ಲಿ ಅಬೌಟ್ ದ ಫಿಲ್ಮ್. ಐ ಸ್ಟಾರ್ಟ್ ವಿತ್ ಯು ಅಶ್ವಿನಿ ಮ್ಯಾಮ್. ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಹೋಗ್ತಾ ಇದ್ದೀನಿ. ಸೊ ಈ ಕಥೆ ಯಾಕೆ ಈ ಕಥೆನ ನೀವು ಪ್ರೊಡ್ಯೂಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರಿ? ಸೊ ಫ್ರೆಂಚ್ ಬಿರಿಯಾನಿ ಟೈಮಲ್ಲಿ ಸಿಂಧು ಹೇಳಿರೋ ಒಂದು ಸ್ಕ್ರಿಪ್ಟ್ ಇದೆ ಅಂತ. ಆಮೇಲೆ ನಾನು ಅಪ್ಪು ಒಂದು 6 minute ಶೋ ರೀಲ್ ನೋಡಿದ್ವಿ. ಶೋ ರೀಲ್ ನೋಡಿದಾಗ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ರೆಟ್ರೋ ಫೀಲ್ ಇತ್ತು, ಥರ ಹೊಸದಾಗಿತ್ತು. ಈ ಜನ್ರೇಷನ್ಗೆ ಅಫ್ಕೋರ್ಸ್ ಹಾಡುಗಳು ಅವ್ರಿಗೆಲ್ಲ ಕೇಳಿರ್ತಾರೆ ರೇಡಿಯೋದಲ್ಲಿ, ಬಟ್ ಸಿನಿಮಾ ಟು ರಿವೈವ್ ಇಟ್ ಬ್ಯಾಕ್ ಇಟ್ ವಿಲ್ ಬಿ ಅ ಗುಡ್ ಇದು ಅಂದ್ಬಿಟ್ಟು ಸ್ಕ್ರೀನ್ ಪ್ಲೇ ಓದಿದೆ. ಐ ಲವ್ಡ್ ಇಟ್ ಆ್ಯಂಡ್ there was so much of detail. ಎಲ್ಲ ಕ್ಯಾರೆಕ್ಟರ್ಸ್ಗೂ Sindhu had, the characterization was just superb, and I said ಮಾಡಲೇಬೇಕಿಸ್ಕ ಇದು ಅಂದ್ಬಿಟ್ಟು we agreed on the script. ಸೊ ಆಚಾರ್ ಆ್ಯಂಡ್ ಕೋ, ಆ್ಯಂಡ್ ನಾನು ಹೇಳಿದೆ ಆಲ್ಫಾಬೆಟಿಕಲ್ ಆರ್ಡರ್ ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಇಸ್ ಆಬ್ವಿಯಸ್ಲಿ ಬಿಂದು ಮಾಲಿನಿ. ನನ್ಗೆ ಗೊತ್ತು ಈ ಸಿನಿಮಾ ಮಾಡಿರೋ ಕಾರಣ ಏನು ಅಂದರೆ ಸಿಂಧು ನಿಮ್ಮ ನೀಸ್ ಥರ ಕಾಣ್ತಾಳೆ ಅಂತ. ದಟ್ಸ್ ವಾಟ್ ಹ್ಯಾಸ್ ಬಿನ್ ಟೋಲ್ಡ್ ಟು ಮೀ. ಬಟ್ ಇನ್ನೊಂದು ಏನು ಕಾರಣ ಇತ್ತು ಈ ಸಿನಿಮಾ ನೀವು ಮಾಡೋಕ್ಕೆ ಒಪ್ಕೊಂಡಿದ್ದು? ಓಕೆ, ಸೊ ಫೈನಲಿ ನನ್ನ ನೀಸು ಸಿಂಧುನು ಪಕ್ಕದಲ್ಲಿ ಇರುವಾಗ ಆ್ಯಕ್ಚುಲಿ ಅವ್ರ ಪ್ರಕಾರ ಅವ್ರು ಇನ್ನೂ ರಿಸೆಂಬ್ಲೆನ್ಸ್ ಇರಲಿಲ್ಲ, ಬಟ್ ನನಗೆ ಇಬ್ಬರು ಒಂಥರನೇ ಕಾಣಿಸ್ತಿದ್ರು. ಸೊ ಸಿಂಧು ಕತೆ ಹೇಳುವಾಗ ಒಂದು ವೆನ್ ಶಿ ಸೆಡ್ ಇಟ್ಸ್ 60s, ಆವಾಗಲೇ ನಂಗೆ ತುಂಬ ಎಕ್ಸೈಟ್ಮೆಂಟ್ ಆಯಿತು. ಬಿಕಾಸ್ ಐ ಲವ್ ದ ಫಿಲ್ಮ್ ಮ್ಯೂಸಿಕ್ ದಟ್ ಆ ಟೈಮಲ್ಲಿ ಬಂದಿರುವ ಫಿಲ್ಮ್ ಮ್ಯೂಸಿಕ್ ಐ ಥಿಂಕ್ ವಾಸ್ ಜಸ್ಟ್ ಟೂ ರಿಚ್ ಆ್ಯಂಡ್ ಚಾರ್ಜ್ಡ್ ವಿತ್ ದ ಬೆಸ್ಟ್ ಇಂಪ್ಯಾಕ್ಟ್ ಆಫ್ ವೆಸ್ಟರ್ನ್ ಮ್ಯೂಸಿಕ್ ಆಗಿರಲಿ ಆ್ಯಂಡ್ ಇಂಡಿಯನ್ ಮ್ಯೂಸಿಕ್, ಕ್ಲಾಸಿಕಲ್ ಮ್ಯೂಸಿಕ್. ಸೊ ಆಲ್ರೆಡಿ ನನಗೆ ತುಂಬ ಎಕ್ಸೈಟ್ಮೆಂಟ್ ಆಯಿತು. ಆ್ಯಂಡ್ ಆ ಟೈಮಲ್ಲಿರೋ ಹಾಡುಗಳು ಇನ್ನೂ ನನಗೆ ಆ ಗುಂಗು ಇದೆ. ಸೊ ಇದು ಒಂದು ಅವಕಾಶ. ಆ ಥರ ಇನ್ಸ್ಟ್ರುಮೆಂಟೇಷನ್ ಎಲ್ಲ ಮಾಡಿ, ಆ ಥರ ಮ್ಯೂಸಿಕ್ ಮಾಡಿ, ಆ ಥರ ರಾಗಗಳನ್ನು ಹೇಗೆ ಸ್ಟೈಲ್ ಮಾಡೋದು ಅದೆಲ್ಲ ತುಂಬ ಇಷ್ಟ ಆಯಿತು ನನಗೆ. ಸೊ ಇದು ಒಂದು ಒಳ್ಳೆಯ ಆಪರ್ಚುನಿಟಿ ಆಯಿತು. ಇನ್ನೊಂದು ಏನಂದರೆ 2 ವಿಷಯ. ಒಂದು ಅವರು ಒಂದು ಸಾಂಗ್ ಇದೆ ಇದರಲ್ಲಿ, ಆ ಸೀಕ್ವೆನ್ಸ್ ಹೇಳುವಾಗ ನನಗೆ ಇದನ್ನ ಸಿಚುವೇಶನ್ ಓಕೆ, ಇದ್ರ ಬಗ್ಗೆ ಬೇರೆ ಏನು ಮಾತಾಡಬೇಡಿ, ನನಗೆ ಆಲ್ರೆಡಿ ಗೊತ್ತು ನಾನು ಏನು ಮಾಡಬೇಕು, ಈ ಸಿಚುವೇಶನ್ ಏನಂತ ನನಗೆ ಆಲ್ರೆಡಿ ಗೊತ್ತು, ನಾನು ಮಾಡಿ ತೋರಿಸ್ತೀನಿ ನಿಮಗೆ ಅಂತ. ಆ್ಯಂಡ್ ಬಿಕಾಸ್ ಐ ಹ್ಯಾವ್ ಅ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಆಫ್ ದ ಸೇಮ್ ಸಿಚುವೇಶನ್. ಸೊ ನನ್ನ ಮನೆಯಲ್ಲಿ ನನ್ನ ಅಜ್ಜಿ, ಅಕ್ಕ, ಅಮ್ಮ, ಚಿಕ್ಕಮ್ಮ, ಅತ್ತೆಗಳು ಎಲ್ಲರೂ ಸೇರಿ ಕಿಚನ್ ಆರ್ಕೆಸ್ಟ್ರಾ ಮಾಡ್ತಾ ಇದ್ರು. ಸೊ ಎಲ್ಲ ಕಿಚನ್ ಇನ್ಸ್ಟ್ರೂಮೆಂಟ್ಸ್ ಇಟ್ಕೊಂಡು ದೇ ಯೂಸ್ ಟು ಪರ್ಫಾರ್ಮ್ ಕಿಚನ್ ಆರ್ಕೆಸ್ಟ್ರಾ ಅಂತ. So this used to happen on a daily basis, ಅಂದ್ರೆ no, they used to go perform. ಅದನ್ನು ಇತ್ತು. ಅಜ್ಜಿ ಆಕ್ಚುಲಿ ಜಲತರಂಗಂ ಆರ್ಟಿಸ್ಟ್. ಸೊ ಹಾಲ್ ಅಲ್ಲಿ ಎಲ್ಲ ಇನ್ಸ್ಟ್ರೂಮೆಂಟ್ ಇತ್ತು, ಬಟ್ ಜಲತರಂಗಂ ಇಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ ಇಟ್ಬಿಟ್ಟು ಹೇಗೆ ಅವ್ರಿಗೆ ನಂಬಿಕೆ ಇತ್ತು, ನಾವೆಲ್ಲ ಮಕ್ಕಳು ಹಿಂಗಂಗೆ ಓಡ್ತಾ ಇದ್ವಿ. ಅದು ಪೋಸ್ಲಿನ್ ಚೈನಾ ಕಪ್ಸ್ ಅಲ್ವಾ, ಬಟ್ ಅದನ್ನ ಶ್ರುತಿ ಎಲ್ಲ ಸೇರ್ಕೊಂಡ್ಬಿಟ್ಟು ಮನೆ ಒಳಗಡೆ ಹೋಗಿ ಸಾರು ಇಟ್ಬಿಟ್ಟು ಬಂದು ಒಂದು ಹಾಡು, ನೆಕ್ಸ್ಟ್ ಹೋಗಿ ಪಲ್ಯ ಇನ್ನೊಂದು ಹಾಡು, ಹಿಂಗೆ ಮಾಡ್ತಾ ಇದ್ರು. ಸೊ ಸಿಂಧುನು ಹಂಗೆ ಮಾಡಿದಲ್ಲ, ಮಲ್ಟಿ ಟಾಸ್ಕಿಂಗ್, ರೈಟರ್, ಡಿರೆಕ್ಟರ್, ಆಕ್ಟರ್. 60s ಫಾರ್ 90s ಕಿಡ್ಸ್ ರಿಲೇಟಬಿಲಿಟಿ ಜಾಸ್ತಿ ಇರಲ್ಲ. ಯಾಕಂದ್ರೆ ನಮ್ಮ ತಂದೆ ಏನೋ ಹೇಳ್ತಿರ್ಬೇಕು, ಆ ಕಾಲದ ಮ್ಯೂಸಿಕ್ ಈ ಥರ ಇತ್ತು, ಈ ಕಾಲದ ಮ್ಯೂಸಿಕ್ ಈ ಥರ ಇತ್ತು ಅಂತ. ಆ್ಯಕ್ಚುಲಿ ಸಿಂಧು, ಈ ಪ್ರಶ್ನೆ ನಿಮಗೆ, ಯಾವಾಗ ಈಗಿನ ಕಾಲದ ಜೆನ್ ಝಿ ಅಂತ ನಾವು ಹೇಳ್ತೀವಿ, ಅವರಿಗೆ ಏನು ರಿಲೇಟಬಲ್ ಆಗಬಹುದು ಈ ಸಿನಿಮಾಲಿ? ಯಾಕಂದರೆ 60s ಇದ್ದಿದೆ,
ಆ್ಯಂಡ್ ದೇ ಮೈಟ್ ಫೀಲ್ ಓ ಇದು ನಮ್ಮ ಅಪ್ಪನ ಕಾಲ ಅವ್ರು ನಮ್ಮ ತಾತನ ಕಾಲದಿದೆ ನಾನು ಏನಕ್ಕೆ ನೋಡಬೇಕು ಈ ಸಿನಿಮಾ ಅಂತ ಯಾರು ಅನ್ಕೊಳ್ತಾ ಇದ್ದಾರೆ. ವಾಟ್ ವುಡ್ ಯು ಲೈಕ್ ಟು ಟೆಲ್ ದೆಮ್? ಇವಾಗ ಆ್ಯಕ್ಚುಲಿ ನಾವು ಎಂಜಾಯ್ ಮಾಡ್ತಿರೋ ಪ್ರಿವಿಲೇಜ್ ಆಲ್ಮೋಸ್ಟ್ ಎಲ್ಲದೂ 60ಸ್ನಲ್ಲಿ ಶುರು ಆಗಿದ್ದು. 60ಸ್ನಲ್ಲಿ ಒಂದು ಒಳ್ಳೆ ಬದಲಾವಣೆ ಶುರು ಆಯಿತು, ವಿಚ್ ವಾಸ್ ಅಬೌಟ್ ಪೇಟ್ರಿಯಾರ್ಕಿ ಇರ್ಬೋದು, ವಿಮೆನ್ ಎಂಪವರ್ಮೆಂಟ್ ಇರ್ಬೋದು, ಅಥವಾ ಜೆಂಡರ್ ರೋಲ್ಸ್ ನಾವೇನು ಹೇಳ್ತೀವಿ ಅಬೌಟ್ ಹೆಣ್ಣು ಗಂಡುಗಳು ಹೆಂಗೆ ಸಮಾಜದಲ್ಲಿ ಹೆಂಗೆ ಅವ್ರು ಏನು ರೋಲ್ಸ್ ಇರುತ್ತೆ, ಅದೆಲ್ಲ ಬದಲಾವಣೆಗಳು ಆ್ಯಕ್ಚುಲಿ 60ಸ್ನಲ್ಲಿ ಶುರು ಆಗಿದ್ದು. ಆ್ಯಂಡ್ ಅದ್ರ ಚೇಂಜ್ ನಾವು ಅನುಭವಿಸ್ತಾ ಇದ್ದೀವಿ. ಬಟ್ ಇವಾಗ ನಾವೆಲ್ಲ ಇಲ್ಲಿ ಕೂತಿರೋದು ದಟ್ಸ್ ಲೈಕ್ ಅ ಟೆಸ್ಟಿಮೆಂಟ್ ದಟ್ ನಾವು ಎಷ್ಟು ದೂರ ಬಂದಿದ್ದೀವಿ. ಬಟ್ ಇನ್ನೂ ಎಷ್ಟೋ ಮನೆಗಳಲ್ಲಿ ಆ ಬದಲಾವಣೆಗಳು ಇನ್ನೂ ಆಗಬೇಕಾಗಿದೆ. ಯಾಕೆಂದರೆ ವಿ ಆರ್ ಜಸ್ಟ್ ಅಂದರೆ ಒಂದು 2 to 5% ಆಫ್ ದ ಪಾಪ್ಯುಲೇಷನ್ ಅಷ್ಟೇ. ಆ್ಯಂಡ್ ಅದಕ್ಕೋಸ್ಕರ ಐ ಫೀಲ್ ಈ ಸ್ಟೋರಿ, ಈ ಚಿತ್ರ ಇವಾಗಲೂ ರೆಲೆವೆಂಟ್ ಆ್ಯಂಡ್ ಪೀಪಲ್ ಶುಡ್ ವಾಚ್ ಇಟ್. ಯಾ ಆಫ್ ಕೋರ್ಸ್ ದೇ ಶುಡ್ ವಾಚ್ ಇಟ್. ಆ್ಯಂಡ್ ಇವಾಗ ಜೆಂಡರ್ ರೋಲ್ಸ್ ಬಗ್ಗೆ ಹೇಳ್ತಾ ಇದ್ರಿ ಸಿಂಧು ನೀವು. ನನ್ನ ಪಕ್ಕ ಹೇಮಾ ಮ್ಯಾಮ್ ಕೂತಿದ್ದಾರೆ, ಒನ್ ಆಫ್ ದ ವೆರಿ ಫ್ಯೂ ಸೌಂಡ್ ಎಂಜಿನಿಯರ್ಸ್ ಇನ್ ದ ಸ್ಟೇಟ್. ಆ್ಯಂಡ್ ಮ್ಯಾಮ್ ಆ್ಯಕ್ಚುಲಿ ಇದು ಒಂದು ಆಕ್ಸಿಡೆಂಟಾ ಲೈಕ್ ಈ ಸೌಂಡ್ ಎಂಜಿನಿಯರ್? ಯಾಕಂದರೆ ಎಲ್ಲರೂ ಎಂಜಿನಿಯರಿಂಗ್ ಮಾಡೋ ಬಗ್ಗೆ ತುಂಬ ಸೌಂಡ್ ಮಾಡ್ತಾರೆ, ಬಟ್ ಸೌಂಡ್ ಎಂಜಿನಿಯರಿಂಗ್ ತುಂಬ ಕಮ್ಮಿ ಜನ ಮಾಡ್ತಾರೆ. ಸೊ ಹೇಗೆ, ಹೌ ಡಿಡ್ ಯು ಸ್ಟಾರ್ಟ್? ಇಟ್ ವಾಸ್ ಪ್ಯೂರ್ಲಿ ಆಕ್ಸಿಡೆಂಟ್. ನಾನೇನೋ ಒಟ್ಟಿನಲ್ಲಿ ಮನೆ ಇದ್ರೆ ಮದುವೆ ಮಾಡಿಬಿಡ್ತಾರೆ, ಸೊ ಏನಾದರೂ ಒಂದು ಓದ್ಕೊಂಡು ಓದೋಣ ಅಂತ ಎಲೆಕ್ಟ್ರಾನಿಕ್ಸ್ ಓದೋಣ ಅಂತ ಹೋದೆ. ಬಟ್ ಅಲ್ಲಿ ಸೌಂಡ್ ಇಂಜಿನಿಯರಿಂಗ್ ಬಗ್ಗೆ ತುಂಬ ಇದು ಪ್ರಮೋಷನ್ ಮಾಡಿದ್ರು, ಇದು ಚೆನ್ನಾಗಿರತ್ತೆ ಈ ಥರ ಅಂತ. ಬಟ್ ಅಲ್ಲಿ ಫೀಮೇಲ್ ಇರಲ್ಲ ಅಂತ ನನಗೆ ಓದಬೇಕಾದ್ರೆ ಗೊತ್ತಿರಲಿಲ್ಲ. ಆಚೆ ಬಂದಮೇಲೆ ಗೊತ್ತಾಯಿತು ಫೀಮೇಲ್ಸ್ ಜಾಸ್ತಿ ಇರಲ್ಲ ಅಂತ. ಸೊ ಇಟ್ ವಾಸ್ ಜಸ್ಟ್ ಅನ್ ಆಕ್ಸಿಡೆಂಟ್. ಸೊ ಕಾಂಪಿಟೇಷನ್ ಇಲ್ಲೇ ಇಲ್ಲ, ಯು ಆರ್ ದ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಅಲ್ಲ? ಇನ್ನೂ ಜಾಸ್ತಿ ಕಾಂಪಿಟೇಷನ್ ಇಲ್ಲ. ಜೆಂಟ್ಸ್ ಮಧ್ಯ ಫೀಮೇಲ್ ಆಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಯ್ತು. ಬಟ್ ನೌ ಯು ಆರ್ ದ ಓನ್ಲಿ ಒನ್. There might be few others also. Okay. So, ma'am, sound engineer ಆಗಿ ಈ ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡಿದ್ದಾರೆ. ಮೂವಿಂಗ್ ಟು ಸಮಥಿಂಗ್ ದಟ್ ವಿ ಆಲ್ ಅಸ್ಯೂಮ್ ದಟ್ ಇದನ್ನಂತೂ ಲೇಡೀಸೇ ಮಾಡಿರಬೇಕು ಬಿಕಾಸ್ ಅವ್ರ ಟೇಸ್ಟ್ ಇಷ್ಟು ಚೆನ್ನಾಗಿರುತ್ತೆ ಅಂತ, ಆ್ಯಂಡ್ ದಟ್ ಇಸ್ ಸ್ಟೈಲಿಂಗ್ ಆ್ಯಂಡ್ ಕಾಸ್ಟ್ಯೂಮ್. ಇಂಚರ ವಿತ್ ಅಸ್. ಇಂಚರ 10 ಮಕ್ಕಳು ಈ ಮಧುಸೂದನ್ ಆಚಾರ್ ಅವ್ರ ಫ್ಯಾಮಿಲಿಯಲ್ಲಿ. ಪ್ರತಿಯೊಬ್ಬರದ್ದು ಲುಕ್ ಬೇರೆ ಥರ ಡಿಸೈನ್ ಮಾಡಿದ್ದೀರಾ. ಟ್ವಿನ್ಸ್ ಇದ್ದಾರೆ, there is one flamboyant character kuda ide, obba simple guy. Like how did you come up with the look for everybody? So basically a lot of research went into styling the 10 kids. Adu tumba time togontu namge, and I had a lot of help from the creative director and the director. Sindhu had a lot of research already done because her parents are from the 60s. And I come from a household where my mother's siblings, there are 10 of them. Oh, nice. So amma kade 10 jana idare, appa kade 8 jana idare. So mane tumbi tulukta ide. So I think inspiration was drawn from a very young age. I really like vintage stuff, I really like retro stuff. And this is also a PRK film. The most difficult thing was sourcing, but apart from that I think inspiration was the easiest thing to find. Because ನನಗೆ ಜ್ಞಾಪಕ ಇದೆ, ಇಂಚರ ನನಗೆ ಲುಕ್ ಕಳಿಸಿದ್ಲು. ವಾಸ್ ಲೈಕ್ ನಾನು ಹಿಂಗೆ ಕಾಣಿಸ್ತೀನಾ ಅಂತ. ಆ್ಯಂಡ್ ವಾಟ್ ಯು ಸಿ ಇನ್ ದ ಫಿಲ್ಮ್ ಆ್ಯಕ್ಚುಲಿ ಒಂದು ಬೇರೆ ಕಾಲಕ್ಕೆ ನಿಮಗೆ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಆ್ಯಂಡ್ ದ್ಯಾಟ್ ಐ ಥಿಂಕ್ ಈಸ್ ವಾಟ್ ಮೂವಿ ಶುಡ್ ಡೂ, ಶುಡ್ ಟೇಕ್ ಯು ಟು ಅ ಡಿಫ್ರೆಂಟ್ ವರ್ಲ್ಡ್. ಸುಧಾ ಮ್ಯಾಮ್, ಯು ಪ್ಲೇ ದ ಮದರ್. ಸಾವಿತ್ರಿ ಅನ್ನೋ ಒಂದು ಹೆಸರು, ಮಧುಸೂದನ್ ಆಚಾರ್ ಅವರ ವೈಫ್ ನೀವು ಪ್ಲೇ ಮಾಡ್ತಾ ಇದ್ದೀರಾ. ಎಷ್ಟೊಂದು ಅಮ್ಮನ ಪಾತ್ರ ನೀವು ಅಭಿನಯಿಸಿದ್ದೀರಾ, ಬಟ್ ಈ ಅಮ್ಮ ಡಿಫ್ರೆಂಟಾ? ಹೇಗೆ ಡಿಫ್ರೆಂಟ್? 10 ಮಕ್ಕಳು ಅಲ್ಲ, ಬಯೋಲಾಜಿಕಲಿ ಬಿಟ್ಟರೆ ಆಸ್ ಅ ಕ್ಯಾರೆಕ್ಟರ್ ಏನಾದರೂ ಡಿಫ್ರೆಂಟ್ ಇರಬೇಕಲ್ಲ? ಏನು ಹೇಳಬೇಕಂದ್ರೆ ಎಂಟೈರ್ ಟೀಮ್ ಅಂದರೆ ಫಸ್ಟು ದ ಡ್ರಾ ವಾಸ್ ದ ವೇ ಸಿಂಧು ಎಕ್ಸ್ಪ್ಲೇನ್ ದ ಹೋಲ್ ಥಿಂಗ್ ಟು ಮಿ. ಫೋನಲ್ಲಿ ಅವ್ರ ಕತೆ ಹೇಳಿದಾಗ ತುಂಬ ಇಷ್ಟ ಆಯಿತು. ಆ್ಯಂಡ್ PRK Production and Appu sir fan, so ಹಾಗಾಗಿ ದ ಡ್ರಾ ವಾಸ್ ಮಚ್ ಮೋರ್. ಮತ್ತು ಹೋಮ್ವರ್ಕ್, ಡೀಟೇಲಿಂಗ್, ಅಪ್ರೋಚ್ ಮಾಡೋ ರೀತಿ, ಮತ್ತು ನನ್ನ ಕ್ಯಾರೆಕ್ಟ್ರು ಇದರಲ್ಲಿ ಅಮ್ಮನೇ, ಬಟ್ ಸ್ವಲ್ಪ ಬೇರೆ ಥರ ಅಮ್ಮ. ಅಂದರೆ ಸೈಲೆಂಟ್ ಅಮ್ಮ, ಯಾಕೆಂದರೆ ಗಂಡ ಸ್ವಲ್ಪ ಡಾಮಿನೇಟಿಂಗು. ಸೊ ಆ ಕಾಲದಲ್ಲಿ ಹೆಣ್ಮಕ್ಳು ಹೇಗಿದ್ರು ಆ ಥರ ನನ್ನ ಪಾತ್ರ. But more than anything else, the passion with which the entire team came together, ಅಲ್ಲಿ ಕೆಲಸ ಮಾಡ್ತಿದ್ದ ರೀತಿ ಅದೇ ಬೇರೆ ಥರ ಅನ್ನಿಸ್ತು, more than anything else. So it was a lovely experience. ಮ್ಯಾಮ್, ನಾವು ಈ ಒಂದು ಸೆಟ್ಟಲ್ಲಿ ತುಂಬ ಜನ ಹೆಣ್ಮಕ್ಳು, ಆ್ಯಸ್ ವಿ ಕ್ಯಾನ್ ಸಿ ಹಿಯರ್, ವರ್ ಲೀಡಿಂಗ್ ಟೀಮ್ಸ್. ಆ್ಯಂಡ್
which is kind of not really heard in the Kannada film industry. And ee thara ಒಂದು roles ella, like we have a creative producer who is a woman, Daniela. But we'll come to your role, Danny, in a little while. Ma'am, ನೀವು ಸೆಟ್ನ ವಿಸಿಟ್ ಮಾಡಿದ್ರಿ ಒನ್ ಆಫ್ ದ ಡೇಸ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ. ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸೊ ಆ ಸೆಟ್ ಫಸ್ಟ್ ಟೈಮ್ ಬ್ಯಾಂಗ್ಳೂರಲ್ಲಿ, ಆಮೇಲೆ ಮೈಸೂರಲ್ಲಿ ನಾನು ಕಸಿನ್ಸ್ ಜೊತೆ ಹೋಗಿದ್ದೆ. ಐ ಕುಡ್ ಜಸ್ಟ್ ಗೋ ಬ್ಯಾಕ್ ಟು ಮೈ ಚೈಲ್ಡ್ಹುಡ್ ಡೇಸ್. ಸೊ ಅಡುಗೆ ಮನೆ ಸೆಟ್ಟಲ್ಲಿ ಜಾರ್ಸಲ್ಲಿ ಇದು ಚಕ್ಲಿ, ಕೋಡ್ಬಳೆ ಅದೆಲ್ಲ ಹಾಕಿಟ್ಟು, ಉಪ್ಪಿನಕಾಯಿ ಜಾರ್ಸ್ ಎಲ್ಲ. ಸೊ ಜಸ್ಟ್ ವೆಂಟ್ ಬ್ಯಾಕ್ ಟು ಮೆಮರಿ ಲೇನ್. ಆ್ಯಂಡ್ ನಾವು ಹೋಗಿ ಕದೀತಾ ಇದ್ವಿ ಮಧ್ಯಾಹ್ನ ಎಲ್ಲ ದೊಡ್ಡವರೆಲ್ಲ ಮಲಗಿದ್ದಾಗ ಅರೌಂಡ್ 3:34 ಇವಾಗಲೂ ನಮ್ಮಮ್ಮ ಮನೆ ಹೊರಗಡೆ ಹೋದ್ರೆ ನಾನು ಏನು ತಿನ್ಬೋದು ಅಂತ ಫಸ್ಟ್ ಥಾಟ್ ವಾಟ್ ಇಸ್ ಇಟ್ ದಟ್ ಐ ಕ್ಯಾನ್ ಈಟ್. ಇಟ್ಸ್ ನಾಟ್ ಲೈಕ್ ತಿನ್ನೋದು ಅಲ್ವಾ, ಇಟ್ ಇಸ್ ಅದೊಂದು ಥ್ರಿಲ್ಲೇ ಬೇರೆ ಅದು. ಸೊ ಅದು ಜಸ್ಟ್ ಬ್ರಾಟ್ ಬ್ಯಾಕ್ ಮೆಮರೀಸ್. ನನ್ನ ಕಸಿನ್ಸು ಬಂದಿದ್ರು. ಸೊ ವಿ ಆರ್ ದಟ್ ಗ್ಯಾಂಗ್ ಆಫ್ ಥೀವ್ಸ್ ವೆನ್ ವಿ ವರ್ ಯಂಗ್. ಸೊ ಅದೇ ಜ್ಞಾಪಕ ಬಂತು. ಆ್ಯಂಡ್ ಆಲ್ ವೆರಿ ಹ್ಯಾಪಿ ವಿತ್ ದಟ್. ಆಮೇಲೆ ಅಲ್ಗುಳಿ ಮನೆಯೆಲ್ಲ ಇಟ್ಟಿರು ಸೆಟ್ಟಲ್ಲಿ. ಸೊ ನಾವು ಆಟ ಆಡ್ತಿದ್ವಿ ವೆನ್ ಆಲ್ ಆಫ್ ದೋಸ್ ಬ್ರಾಟ್ ಬ್ಯಾಕ್ memories and yeah. But ma'am, ನೀವು like you know, you have a lot of people in your family who are from the 60s, and aವಾಗ I think opportunities ಕಮ್ಮಿ ಇತ್ತು for women. And ನೀವು ಇವಾಗ ಏನು ಮಾಡ್ತಾ ಇದ್ದೀರಾ ಅದನ್ನು ಮಾಡೋಕ್ಕೂ ಕೂಡ ನಿಮಗೆ ಒಬ್ಬರು ಮಹಿಳೆನೇ ಇನ್ಸ್ಪಿರೇಷನ್ ಆಗಿರಬಹುದು. ಯಾಕಂದರೆ ನೀವು ನೋಡಿರ್ತೀರಾ ಯಾರನ್ನೋ ಈ ಥರ ಮಾಡ್ತಾ ಇದ್ದಾರೆ, ದೇ ಆರ್ ಟೇಕಿಂಗ್ ಸಮಥಿಂಗ್ ಫಾರ್ವರ್ಡ್ ಅಂತ. ಸೊ ನಿಮ್ಮ ಫ್ಯಾಮಿಲಿಯಲ್ಲಿ ಇಫ್ ದರ್ ಇಸ್? ಸೊ ನನ್ನ ಮೈ ಗ್ರ್ಯಾಂಡ್ ಮದರ್ ಮತ್ತು ಅವ್ರ ಸಿಸ್ಟರ್ಸ್, ದೇವರ್ ಅಬೌಟ್ 6 siblings ಆ್ಯಂಡ್ ಆಲ್ ಆಫ್ ದೆಮ್ ವೆರ್ ಎಜುಕೇಟೆಡ್. ಎಲ್ಲರೂ ಡಾಕ್ಟರ್ಸ್ ಆ್ಯಂಡ್ ಪ್ರೊಫೆಸರ್ಸ್. ಆಮೇಲೆ ದೇ ವರ್ಕ್ ಟಿಲ್ ಐ ಥಿಂಕ್ ಟಿಲ್ ದೇ ಆರ್ late 70s. ಆ್ಯಂಡ್ ಆಫ್ ಕೋರ್ಸ್ ಮ್ಯಾನೇಜ್. ಅವ್ರಿಗೂ ಎಷ್ಟೊಂದು ಮಕ್ಕಳಿದ್ರು. ಲೈಕ್ ದೇ ವರ್ ವರ್ಕಿಂಗ್ ವುಮೆನ್ ಆ್ಯಂಡ್ ವೆರಿ ಸಕ್ಸಸ್ಫುಲ್ ವರ್ಕಿಂಗ್ ವುಮೆನ್, ಆಲ್ ದ 6 of them. So that was like an inspiration. Amele my own mom, she was also a lecturer, now retired of course. Then my mother-in-law, who is like the biggest inspiration. And yeah, it continues to be. And it was so wonderful when I think elladunu ಒಂದಕ್ಕೊಂದು ರಿಲೇಟ್ ಆಗಿ ಬಿಂದು ಮಾಲಿನಿ ಅವ್ರು ಬಂದರು. ಆ್ಯಂಡ್ ಇಂಚರ ವಾಸ್ ಆಲ್ಸೋ, ದೆನ್ ಡ್ಯಾನಿಯೆಲ್ಲ ಸೌಂಡ್ ಇಂಜಿನಿಯರ್. ಆ್ಯಂಡ್ ಸೊ ಚೆನ್ನಾಗಿತ್ತು. ಇಟ್ ವಾಸ್ ತುಂಬ ಖುಷಿ ಕೊಡ್ತು. ಬಿಕಾಸ್ ವಿ ಆರ್ ಲೈಕ್ ಎಷ್ಟೊಂದು ಜನ ನಾವೇ ವಿಮೆನ್, ಇಟ್ ವಾಸ್ ಅನ್ ಆಲ್ ವಿಮೆನ್ಸ್ ಟೀಮ್ ಅಂತ. ಡ್ಯಾನಿಲಾ ಹಿಯರ್, ಕ್ರಿಯೇಟಿವ್ ಪ್ರೊಡ್ಯೂಸರ್ ಅಂತ. ಈ ಒಂದು ಪೊಸಿಷನ್ ಏನಿದೆ ಕನ್ನಡ ಫಿಲ್ಮ್ಸಲ್ಲಿ ನಾವು ಜಾಸ್ತಿ ಕೇಳಿಲ್ಲ. ಸೊ ಯಾರು ಈ ಒಂದು ಪದ ಫಸ್ಟ್ ಟೈಮ್ ಕೇಳ್ತಾ ಇದ್ದಾರೆ, ಕ್ರಿಯೇಟಿವ್ ಪ್ರೊಡ್ಯೂಸರ್. ಡ್ಯಾನಿ, ಇಫ್ ಯು ಕ್ಯಾನ್ ಟೆಲ್ ಆಲ್ ಆಫ್ ಅಸ್, what does a creative producer do? Okay, so a creative producer works, okay, at least this is our definition of a creative producer, because I've seen this being used very elastically. So I sit with, like, Sindhu is a director who has really respected the process of time and putting the work. She came with a ton of research done already. So for a month, Sindhu and I sat together and we broke down each scene. And we broke it down by palette. That was our starting point. And then we broke it down into what art we need and what style we need, the clothes we need. So everything looks like it's together, right? It's not like, okay, she has to go particularly and sit with Vishwas. No, we've done that. So that's what a creative producer does. Right. Yeah. So what were the challenges? Because I'm pretty sure that ಈ 60s ಥೀಮ್ ಸಿನಿಮಾ ನೀವು ಮುಂಚೆ ಮಾಡಿರಲಿಲ್ಲ. ಸೊ ನಿಮ್ಮ ಚಾಲೆಂಜಸ್ ಏನಿತ್ತು? So it's a whole new world for me. I'm not Bangalorean, not Brahmin, not from the 60s. That is evident, Danny. Yeah. So, but I can't really call it a challenge because we have a lot of resources available to us. We are in really great times where a little work goes a long way. And Sindhu brought a lot of stuff, right? So there was always something to jump off, and then they're just putting down the work. And great team, like fantastic team. And I have to really mention that when you work with ma'am, you have a lot of freedom. Ma'am's like, okay, you do your work, right? I'm not going to come and interfere. If it's bad, then I'll step in. But otherwise, it's full trust. Right. So then I can't really say challenge. Yes, there's challenge, like 10 people in an ensemble of 10 folks. Everyone has to be ready in time. We should remember continuity.
but that's just Yeah, of course. And coming to the comment section, Sindhu, teaser, trailer, ella release. No, I'm telling nice things. Sindhu is already. Ian gota, nanu. I think when we were having a chat, Sindhu was, Wes Anderson films. ಅದು ಏಸ್ಥೆಟಿಕ್ ನನಗೆ ತುಂಬ ಇಷ್ಟ. ಇದಕ್ಕೆ ಅದಾದ್ಮೇಲೆ ನಾನು ವೆಸ್ ಆ್ಯಂಡರ್ಸನ್ ಫಿಲ್ಮ್ ನೋಡಿದ್ದು ಬಿಕಾಸ್ ನನಗೆ ಗೊತ್ತಿರಲಿಲ್ಲ, ಹ್ಯಾಡ್ ನಾಟ್ ಸೀನ್. ಅದಾದಮೇಲೆ ದೆನ್ ಐ ವಾಸ್ ಲೈಕ್ ಓಕೆ ಈ ಥರ, ದೆನ್ ಶಿ ವಾಸ್ ಟೆಲಿಂಗ್ ಈ ಥರ ಸಿಮೆಟ್ರಿ ಲೈನ್ಸು ಅದು ಇದು ಅಂತ ಶಿ ವಾಸ್ ಟೆಲಿಂಗ್ ಮೀ. ಆ್ಯಂಡ್ ದೆನ್ ಕಾಮೆಂಟ್ ಸೆಕ್ಷನಲ್ಲಿ ತುಂಬ ಖುಷಿ ಆಯಿತು ವೆನ್ ದೇ ಸೆಡ್ ಕನ್ನಡ ಸಿನಿಮಾದ ವೆಸ್ ಆ್ಯಂಡರ್ಸನ್ ಅಂತ. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಆ್ಯಕ್ಚುಲಿ ಯಾರಿಗೆ ಗೊತ್ತಿಲ್ಲ, ದ ಇನ್ಸ್ಟಾ ರೀಲ್ ಇಸ್ ದ ಓನ್ಲಿ ರೆಫರೆನ್ಸ್ ದಟ್ ಐ ಕ್ಯಾನ್ ಗಿವ್ ರೈಟ್ ನೌ ಬಿಕಾಸ್ ಆ ಟ್ರೆಂಡ್ ತುಂಬ ಪಾಪ್ಯುಲರ್ ಆಯಿತು ಅಂತ. ಬಟ್ ಸಿಂಧು, ಈ ಒಂದು ಕಥೆ ಇಟ್ ಇಸ್ ಅಬೌಟ್ ಕಾಮನ್ ಪೀಪಲ್, ಲೈಕ್ ನಮ್ಮ ಮನೆಯಲ್ಲೇ ಆ ಥರ ಜನ ಇರ್ತಾರೆ. ಹೌ ಡಿಡ್ ಯು ಮ್ಯಾನೇಜ್ ಟು ಲುಕ್ ದೆಮ್ ಗುಡ್? ಯಾಕಂದ್ರೆ ವೆರಿ, ಐ ಮೀನ್ ಐಮ್ ನಾಟ್ ಸೇಯಿಂಗ್ ಲೈಕ್ ದಟ್, ಅಂದ್ರೆ ತುಂಬ ನಾನ್ ಗ್ಲಾಮರಸ್ ವೇ ಅಲ್ಲಿ ನಾವು ಜನ ಇರ್ತೀವಿ, ಬಟ್ ಪ್ರತಿಯೊಂದು ಫ್ರೇಮ್ ಇಷ್ಟು ಚೆನ್ನಾಗಿ ಇಷ್ಟು ಆರ್ಟಿಸ್ಟಿಕ್ ಆಗಿ ಕಾಣ್ತಾ ಇದೆ. ವಾಟ್ ವಾಸ್ ದ ಥಾಟ್ ಪ್ರೊಸೆಸ್ ಬಿಹೈಂಡ್ ದ್ಯಾಟ್? ಸಿ, ನಾವು ಬರ್ದಿರೋ ಕ್ಯಾರೆಕ್ಟರ್ಸ್ ಆರ್ ವೆರಿ ಇಂಪರ್ಫೆಕ್ಟ್. ಇವರು ದೇ ಆರ್ ಇನ್ಸೆಕ್ಯೂರ್, ದೇ ಆರ್ ಅಪ್ಪ ಅಮ್ಮನ ಮಾತು ಕೇಳಲ್ಲ ಅವಾಗ ಇವಾಗ. ದೇ ಆರ್ ಇಂಪರ್ಫೆಕ್ಟ್ ಕ್ಯಾರೆಕ್ಟರ್ಸ್. ಬಟ್ ಸೊಸೈಟಿ, ಸಮಾಜ ನಮ್ಗೆ ಏನು ಹೇಳುತ್ತೆ, ನಾವು ಪರ್ಫೆಕ್ಟ್ ಆಗಿರಬೇಕು. ಆ್ಯಂಡ್ ಹೌ ಡು ಯು ಶೋ ದಿಸ್ ಪರ್ಫೆಕ್ಟ್ ವರ್ಲ್ಡ್? ಸಿಮೆಟ್ರಿ ಇರ್ಬೋದು, ಬ್ಯಾಲೆನ್ಸ್, ಸೆಂಟರ್ಡ್. That's how a perfect world should ideally be. ಅದರಲ್ಲಿ ನಾವು ಈ ಇಂಪರ್ಫೆಕ್ಟ್ ಕ್ಯಾರೆಕ್ಟರ್ಸ್ ತೋರಿಸಿದಾಗ ಇನ್ನೂ ಎದ್ದಿ ಕಾಣ್ತಾರೆ. ಸೊ ಇಟ್ಸ್ ಅಬೌಟ್ ಇಂಪರ್ಫೆಕ್ಟ್ ಕ್ಯಾರೆಕ್ಟರ್ಸ್ ಇನ್ ಅ ಪರ್ಫೆಕ್ಟ್ ವರ್ಲ್ಡ್. ಆ್ಯಂಡ್ ಅಭಿಮನ್ಯು ಸದಾನಂದನ್ DOP ಆ್ಯಕ್ಚುಲಿ ತುಂಬಾ ಹೆಲ್ಪ್ ಮಾಡಿದ್ರು ಬಿಕಾಸ್ ವಿ ವಾಂಟೆಡ್ ಟು ಕ್ರಿಯೇಟ್ ಅ ವೆರಿ ನ್ಯೂ ಏಸ್ಥೆಟಿಕ್ ಇದಕ್ಕೆ, ಅಬೌಟ್ ದಿಸ್ ವೆರಿ ಬ್ಯಾಲೆನ್ಸ್ಡ್, ಪರ್ಫೆಕ್ಟ್, ಸಿಮೆಟ್ರಿಕಲ್ ವರ್ಲ್ಡ್. ಆ್ಯಂಡ್ ಒಂಚೂರು ಆ ಕಡೆ ಈ ಕಡೆ ಆಗಬಾರ್ದು, ಕರೆಕ್ಟ್ ಸೆಂಟ್ರಲ್ ಇರಬೇಕು ಅಂತ. ಸೊ ಆ ವಿಜುವಲ್ಸ್ ಅವರೇ ಕ್ರಿಯೇಟ್ ಮಾಡಿದ್ದು. ಆ್ಯಂಡ್ ನಾನು ಎಷ್ಟೋ ಸತಿ DOP ಅವ್ರ ಹತ್ರ ಹೋಗ್ಬಿಟ್ಟು ಹೇಳ್ತಿದ್ದೆ, ಇದು ನಿಜವಾಗ್ಲೂ ನಮ್ಮ ಫಿಲ್ಮಾ, ಇದು ನಿಜವಾಗ್ಲೂ ನಮ್ಮ ಫಿಲ್ಮಾ, ಇಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್ ಹೂಸ್ ಅಪ್ರಿಷಿಯೇಟೆಡ್ ಇಟ್. ಐ ಮೀನ್ ಐ ಥಿಂಕ್ ಆ್ಯಂಡ್ ಅಪ್ರಿಸಿಯೇಷನ್ಸ್ ಇನ್ನೂ ಜಾಸ್ತಿ ಬರುತ್ತೆ ಸಿನಿಮಾ ನೋಡಿದ ಮೇಲೆ. ಬಿಂದು ಮ್ಯಾಮ್, ದ ಥಿಂಗ್ ಈಸ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಈ ಒಂದು ಸಿನಿಮಾ, ಬಿಕಾಸ್ ಈ ಥೀಮ್ 60s ಥೀಮಲ್ಲಿ ಹೋಗ್ತಾ ಇದೆ. ನಾವು ಹಿಂದಿ ಹಾಡು ಕೇಳಿದರೆ ಶಮ್ಮಿ ಕಪೂರ್ ಇಸ್ ದ ರೆಫರೆನ್ಸ್, 60s ಸ್ವಿಂಗಿಂಗ್ 60s ಅಂತ ಹೇಳ್ತಾ ಇದ್ರು. ಸೊ ಪ್ರತಿಯೊಂದು ಆಲ್ಮೋಸ್ಟ್ ಎಲ್ಲ ಕ್ಯಾರೆಕ್ಟರ್ಸಿಗೂ, ನನ್ನ ಕ್ಯಾರೆಕ್ಟರಿಗಂತೂ ಬ್ಯಾಕ್ಗ್ರೌಂಡ್ ಸ್ಕೋರ್ ಇದೆ, ನಾನು ಹೇಳಿದ್ದೀನಿ ಅದನ್ನು. ನಾನು ಪ್ರತಿ ಸತಿ ನಾನು ಎಲ್ಲಾದರೂ ಹೋದರೆ ಬ್ಯಾಕ್ಗ್ರೌಂಡಲ್ಲಿ ನನಗೆ ಅದೇ ಮ್ಯೂಸಿಕ್ ಬೇಕು ಅಂತ ಹೇಳ್ಬಿಟ್ಟಿದ್ದೀನಿ. ಬಟ್ ಹೌ ಡಿಡ್ ಯು ಕಮ್ ಅಪ್ ವಿತ್ ದ್ಯಾಟ್? ಲೈಕ್ ವಾಟ್ ವಾಸ್ ದ ಇನ್ಸ್ಪಿರೇಷನ್? ಯಾರ್ದು ಮ್ಯೂಸಿಕ್ ನಿಮಗೆ ತುಂಬ ಇನ್ಸ್ಪೈರ್ ಮಾಡ್ತು? ಆಮೇಲೆ ನೀವು ಯಾರು ಮ್ಯೂಸಿಷಿಯನ್ಸ್ ಜೊತೆ ಕೆಲಸ ಮಾಡಿದ್ರಿ, ಅವರಿಗೂ ಆ ಎಸ್ಥೆಟಿಕ್ ಇರಬೇಕಲ್ಲ. ಸೊ ಟೆಲ್ ಅಸ್ ಅಬೌಟ್ ದ್ಯಾಟ್. ಒಂದು ಏನಂದರೆ, ಅವ್ರು ಹೇಳಿದ ಥರ ನನ್ನ ಮನೆಯಲ್ಲಿಯೂ 10 ಲೈಕ್ ಅಮ್ಮ ಆ್ಯಂಡ್ ದೆನ್ ಹರ್ 10 ಸಿಬ್ಲಿಂಗ್ಸ್. ಸೊ ಇದರಲ್ಲಿ ಒಬ್ರೊಬ್ರು ಕ್ಯಾರೆಕ್ಟರ್ ನನಗೆ ಒಂಥರ ಟ್ಯೂನ್ ಥರನೇ ಇತ್ತು ಆ್ಯಕ್ಚುಲಿ. ನನಗೆ ಇವರು ಈ ಥರ ಇದು ಕರೆಕ್ಟಾಗಿರುತ್ತೆ. ಸೊ ಮೈ ಇಮ್ಯಾಜಿನೇಷನ್ ಕುಡ್ ಇಮಿಡಿಯೇಟ್ಲಿ ಸ್ಟಾರ್ಟ್ ವರ್ಕಿಂಗ್. ಅದು ಬಿಟ್ಟು ನಾನು ಆಲ್ರೆಡಿ ಇವ್ರ ಥರನೇ ಆರ್ಟ್ ಡೈರೆಕ್ಷನ್ ಥರ ನಾನು ಒಂದು ಮ್ಯೂಸಿಕ್ ಪ್ಯಾಲೆಟ್ ಮಾಡಿಕೊಂಡೆ. ದಟ್ ಈ ಇನ್ಸ್ಟ್ರೂಮೆಂಟ್ಸೇ ಬರುತ್ತೆ, ಇದಕ್ಕಿಂತ ಜಾಸ್ತಿ ಏನೂ ಬರಲ್ಲ. ಸೊ ದಟ್ ಆ ಟೈಮ್ ಮ್ಯೂಸಿಕ್ ಹೆಂಗಿತ್ತೋ ಆ ಥರನೇ ಮಾಡೋಣ ಅಂತ. ಪ್ರೊಡಕ್ಷನು ಐ ಥಾಟ್ ಐ ವುಡ್ ಮೇಕ್ ಇಟ್ ಲೈಕ್ ದ್ಯಾಟ್, ಬಟ್ ಐ ಥಿಂಕ್ ವಿ ಹವ್ ಅಚೀವ್ ಸಮಥಿಂಗ್ ವಿಚ್ ಸಿಟ್ಸ್ ಇನ್ ದಿಸ್ generation of technology, but that music. Right. And ಆ ಟೈಮಲ್ಲಿ ಪಾಪನಾಶಂ ಶಿವಂ, MSV, and ನನಗೆ ಅದು MS ಸುಬ್ಬಲಕ್ಷ್ಮಿ ಹಾಡಿರುವ ಹಾಡುಗಳು, that whole imagination was very alive for me. And ವೆಸ್ಟರ್ನ್ ಇದರಲ್ಲಿ ಮೂನ್ ಡಾಗ್ ಅಂತ one musician, he has a very cascading kind of arrangement. Okay. So he'll take a small motif and it will just keep building and building and building and building and building. So a hook hangge irutte, but colors change aagtane irutte. So I was like, I think this will be the best film for me to try out his style of approach to music and take great inspiration from. And Tamil Nadu alli, because of the South Indian rich film language itself and beat music, all the pioneers of music and genius in music are from South. Right. So nange I didn't have to look beyond what I have grown up hearing in the radio. Yeah. So nan sumnene easy agi I could find references. And ನನ್ನ ಮನಸ್ಸಲ್ಲಿ ನನಗೆ ಮಾಯಾ ಬಜಾರ್ ತುಂಬ ಇಷ್ಟ. And then ಒಂದು ಹಾಡಿದೆ, ದೀನ ಕರುಣಾಕರನೇ ನಟರಾಜ ನೀಲಕಂಠನೆ, ಆ ಥರ ಒಂದು ಹಾಡಿದೆ. ಸೊ ದಟ್ ಫೀಲ್ ಐ ವಾಂಟೆಡ್ ಟು ಬ್ರಿಂಗ್ ಇನ್ ಅನದರ್ ಸಾಂಗ್.
I don't know if she's still associating or she's still cracked which song I'm talking about. Nan gottu. And if it doesn't remind you of that, then I think it's a greater success for me that it doesn't sound like anything else. Right. And my team, my backbone for my team was Sridhar Varadarajan and Anjana Rajagopalan. They both have done a phenomenal job of coming together in production. Anjana has also been the arranger in charge and recording in charge. When I had to sing a song, Bapre, I was sweating. She drilled me in my own song and I was like, ayyo, antaytu. So amazing team. And Sridhar Varadarajan from Nati Charami time our collaboration started. Yeah. ಓಕೆ ಪಿಕಲ್ ಸಾಂಗ್ ಬಗ್ಗೆ ನೀವು ಹೇಳ್ತಾ ಇದ್ರಿ ಬಿಂದು. ಹೌದು. ಆ್ಯಂಡ್ ಅದು ರಿಲೀಸ್ ಐ ಥಿಂಕ್ ದ್ಯಾಟ್ ಐ ವಾಂಟ್ ಆಸ್ಕ್ ಸಿಂಧು ಫಸ್ಟ್. ಆ ದಿನ ವಾಸ್ ವೆರಿ ಸ್ಟ್ರೆಸ್ಫುಲ್ ಫಾರ್ ಯು. ಅದು ಏನಾಯ್ತು ಅಂತ ಹೇಳಿ ಪ್ಲೀಸ್. ಓ ಗಾಡ್, ಅದು ದ ಮೋಸ್ಟ್ ಚಾಲೆಂಜಿಂಗ್ ಡೇ ಆಫ್ ಶೂಟ್ ಅಂತ ಹೇಳ್ಬೋದು. ಯಾಕೆಂದರೆ ಫಸ್ಟ್ ಆಫ್ ಆಲ್ ಸಂಡೇ ಶೂಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ಎವ್ರಿ ಒನ್ ಇಸ್ ವೆರಿ ಎಕ್ಸೈಟೆಡ್. ಫುಲ್ ಟೀಮ್ ತುಂಬಾ ಎಕ್ಸೈಟೆಡ್ ಆಗಿತ್ತು. ದಿಸ್ ಇಸ್ ಅವರ್ ಫಸ್ಟ್ ಲಿಪ್ಸಿಂಗ್ ಸಾಂಗ್, ಬೇರೆ ಕೊರಿಯೋಗ್ರಫಿ ಇತ್ತು. ಆ್ಯಂಡ್ ಸೊ ಒಬ್ರು ಆಕ್ಟರ್ ಏನೇನು ಮಾಡಬೇಕು ಅಂತ ಡ್ರೀಮ್ ಮಾಡಿರ್ತಾರೆ, ಲಿಪ್ಸಿಂಗ್ ಮಾಡಬೇಕು, ಡಾನ್ಸ್ ಮಾಡಬೇಕು, ಆಲ್ ಆಫ್ ದ್ಯಾಟ್ ವಾಸ್ ಹ್ಯಾಪನಿಂಗ್. ಎಲ್ಲ ಹೆಣ್ಮಕ್ಳು ತುಂಬ ಎಕ್ಸೈಟ್ಮೆಂಟ್ನಲ್ಲಿ ಇದ್ರು. ಅಂದರೆ ಲೈಕ್ ಆಲ್ ಮೈ ಹೂಎವರ್ ವರ್ ಪ್ಲೇಯಿಂಗ್ ಮೈ ಸಿಸ್ಟರ್ಸ್, ಅದರಲ್ಲಿ ವಿ ವರ್ ಆಲ್ ವೆರಿ ಎಕ್ಸೈಟೆಡ್. ಆ್ಯಕ್ಚುಲಿ ನಮ್ಮ AD ಹರ್ಷ್ ಅವರು ತುಂಬ ಎಕ್ಸೈಟ್ಮೆಂಟಲ್ಲಿ ಅವರು ಡ್ಯಾನ್ಸ್ ಕೊರಿಯೋಗ್ರಫಿ ಪ್ರಾಕ್ಟೀಸ್ ಮಾಡಿಕೊಂಡು ಅವರು ಹಾಡು ಪ್ರಾಕ್ಟೀಸ್ ಮಾಡಿಕೊಂಡು ರೆಡಿ ಆಗಿದ್ರು. ಬಟ್ ಅವತ್ತಿನ ಹಿಂದಿನ ರಾತ್ರಿ ಮಳೆ ಬಂದಿತ್ತು. ಸೊ ನಮ್ಮ ಫ್ಲೋರ್ ಪೇಂಟು ಡ್ರೈ ಆಗಲಿಲ್ಲ. ಅಲ್ಲಿ ಸೆಟ್ಟಿಗೆ ಬಂದಿದ್ದೀವಿ ಆ್ಯಂಡ್ ಎಲ್ಲ ಬಟ್ಟೆಗೆ ಅಂಟ್ಕೋತಾ ಇದೆ, ಕಾಲಿಗೆ ಅಂಟ್ಕೋತಾ ಇದೆ ಆ್ಯಂಡ್ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಪಾಪ ಆರ್ ಟೀಮ್ ಟ್ರೈಡ್ ಎಲ್ಲ ಮಾಡಿದ್ರು, ಪೌಡರ್ ಹಾಕಿದ್ರು, ಸಾಡಸ್ಟ್ ಹಾಕಿದ್ರು, ಏನು ಹಾಕಿದ್ರು ಪೇಂಟ್ ಡ್ರೈ ಆಗ್ತಾ ಇರಲಿಲ್ಲ. ದೆನ್ ಫೈನಲಿ ಒಂದು ಬ್ಲ್ಯಾಕ್ ಕ್ಲಾತ್ ತೊಗೊಂಡು ವಿ ಕವರ್ಡ್ ದಿ ಎಂಟೈರ್ ಫ್ಲೋರ್ ವಿತ್ ದ ಕ್ಲಾತ್ ಆ್ಯಂಡ್ ಏನೇನಾಗುತ್ತೋ ಅವತ್ತು ಅಷ್ಟು ಶೂಟ್ ಮಾಡಿದ್ವಿ. ಅಂದರೆ ಫ್ಲೋರ್ ಕಾಣ್ದಿರಂಗೆ ಬರೀ ಮಿಡ್ ಶಾರ್ಟ್ಸ್, ಕ್ಲೋಸ್ ಅಪ್ಸ್ ಅವತ್ತು ಫುಲ್ ಶೂಟ್ ಮಾಡಿದ್ದು. ದೆನ್ ಮಿಕ್ಕಿದ ದಿನ ವಿ ಹ್ಯಾಡ್ ಟು ಮೇಕಪ್ ಫಾರ್ ಏನು ಶೂಟ್ ಆಗಲಿಲ್ವೋ ಅದನ್ನೆಲ್ಲ ಮತ್ತೆ ಶೂಟ್ ಮಾಡಬೇಕಾಗಿತ್ತು. ಆ್ಯಂಡ್ ಐ ರಿಮೆಂಬರ್ ದಿಸ್ ವಾಸ್ ಜಸ್ಟ್ 10 days into the shoot. ಸೊ ದಿಸ್ ವಾಸ್ ಮೊದಲನೇ ಚಾಲೆಂಜ್ ಅನ್ಬೋದು. ಬಿಕಾಸ್ ಅಲ್ಲಿ ತನಕ ಎವ್ರಿಥಿಂಗ್ ವಾಸ್ ಜಸ್ಟ್ ಗೋಯಿಂಗ್ ಆ್ಯಸ್ ಪರ್ ಪ್ಲ್ಯಾನ್, ಆ್ಯಸ್ ಪರ್ ಕಾಲ್ ಶೀಟ್ ಹೇಳ್ದಂಗೆ ಈ ಟೈಮಿಗೆ ಬ್ರೇಕ್ಫಾಸ್ಟ್, ಈ ಟೈಮಿಗೆ ಮೇಕಪ್, ಈ ಟೈಮ್ಗೆ ಈ ಶಾರ್ಟ್ ಎಲ್ಲ ಕರೆಕ್ಟಾಗಿ ನಡೀತಿತ್ತು. ಆ್ಯಂಡ್ ಐ ರಿಮೆಂಬರ್ ನಾನು ಐ ಕಾಲ್ಡ್ ಮ್ಯಾಮ್ ಆಲ್ಸೋ, ಐ ಸೆಡ್ ಐ ಆಮ್ ಸೋ ಸಾರಿ, ಆಗಲಿಲ್ಲ ಒಂದೇ ದಿನದಲ್ಲಿ ಶೂಟು. ಆ್ಯಂಡ್ ಶಿ ವಾಸ್ ಲೈಕ್ ಡೋಂಟ್ ವರಿ ಅಬೌಟ್ ಇಟ್, ಇದೆಲ್ಲ ಆಗುತ್ತೆ, ಜಸ್ಟ್ ಫೋಕಸ್ ಆನ್ ದ ನೆಕ್ಸ್ಟ್ ಡೇ. ಆ್ಯಂಡ್ I felt better, much better after that, because I was like, okay. So I think the production house has been great support. ಆ ಥರ ಏನು ಪ್ರೆಷರ್ ಇಲ್ಲ ಆ್ಯಂಡ್ ಟು ಡೂ ದ ಬೆಸ್ಟ್ ವರ್ಕ್ ಮಾಡಿ ವಿ ಆರ್ ಹಿಯರ್ ಟು ಸಪೋರ್ಟ್ ಯು ಅನ್ನೋದು ಯಾವಾಗಲೂ ಇತ್ತು. ಸೊ ಇಟ್ ವಾಸ್ ಅಮೇಸಿಂಗ್ ಆ್ಯಂಡ್ ಅಫ್ಕೋರ್ಸ್ ಇಟ್ ಸೌಂಡ್ಸ್ ಫ್ಯಾಂಟಾಸ್ಟಿಕ್. ನನಗನ್ಸೋ ಮಟ್ಟಿಗೆ ಇದೆಲ್ಲ 60s ಟೀಮ್ ಬಿಲ್ಡಿಂಗ್ ಆ್ಯಕ್ಟಿವಿಟೀಸ್ ಅಲ್ಲ, ಸಮರಲ್ಲಿ ಎಲ್ಲರೂ ಕೂತ್ಬಿಟ್ಟು ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ ಇದೆಲ್ಲ ಮಾಡೋದು ಅಂತ. ಸುಮಾರು ಮದುವೆಗಳು ಆಗುತ್ತೆ ಸಿನಿಮಾ ಅಲ್ಲಿ. ಆ್ಯಂಡ್ ಮದುವೆಗೆ ಅಂದರೆ ಐ ಥಿಂಕ್ ಅದು ಒಂದು ಕಾಮನ್ ಇದೆ. 60s ಆಗಿರಬಹುದು, ಇವಾಗಿನ ಕಾಲ ಆಗಿರಬಹುದು, ಎಲ್ಲರೂ ಸಿಕ್ಕಾಪಟ್ಟೆ ಟೆನ್ಷನಲ್ಲಿರ್ತಾರೆ. ಕಾಫಿ ಕುಡಿದ್ರಾ, ಇದೆಲ್ಲ ಆಯಿತು, ಅದೆಲ್ಲ ಆಯಿತು, ಇಟ್ಸ್ ಕಿಯಾಸ್. ಆ್ಯಂಡ್ ಆ ಥರ ಸುಮಾರು ಮದುವೆಗಳನ್ನು ನೀವು ಡಿಸೈನ್ ಮಾಡಿದ್ರಿ ಇಂಚರ. ಜ್ಯುವೆಲ್ರಿ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಇವಾಗ ನಾವು ಯಾವಾಗ ಜ್ಯುವೆಲರ್ಸ್ ಹತ್ರ ಹೋಗ್ತೀವಿ, ನಮಗೆ ಆ ಕಾಲದ ಡಿಸೈನ್ ಕೊಡಿ, ಈ ಕಾಲದ ಡಿಸೈನ್ ಕೊಡಿ ಅಂತ ಹೇಳ್ತೀವಿ. ಆ್ಯಂಡ್ ಇಟ್ಸ್ ನಾಟ್ ರೆಡಿಲಿ ಅವೈಲಬಲ್. ನಾವು ಅವ್ರಿಗೆ ರೆಫರೆನ್ಸ್ ಕೊಡಬೇಕಾಗತ್ತೆ. ಸೊ ನೀವು ಜ್ಯುವೆಲ್ರಿನ ಈ ಸಿನಿಮಾಗೆ ಹೇಗೆ ಸೋರ್ಸ್ ಮಾಡಿದ್ರಿ? One thing is now Mysore alidvi. Mysore is really, it's the 90s, 70s Bangalore already. In Jasti, I didn't have to look much. But there were a few jewelries that not Bangalore alle ಮಾಡಿಸ್ಕೋಬೇಕಾಗಿತ್ತು. ಪದಕ ಅಂತ ಬರ್ತಿತ್ತು. That is a very proper, authentic 60s, 70s jewelry. ನಮ್ಮ ಅಜ್ಜಿ ಹತ್ರ ಇತ್ತು, ನಮ್ಮ ಮುತ್ತಜ್ಜಿ ಹತ್ರ, ನಮ್ಮ ಅಮ್ಮ ಹತ್ರ ಇದೆ. ಆಮೇಲೆ 3 ಎಳೆ ಚೈನ್ ಅಂತ ಬರುತ್ತೆ. That is also very authentic 60s South Indian jewelry. So when people watch the movie, if you watch carefully, you can see Sindhu's jewelry is subtext, like how it grows from a small pearl earring to that ಐದ್ ಕಲ್ಲಿನ ಓಲೆ ಬರುತ್ತೆ. If you've seen your grandmothers, everybody has that. It's a very, very South Indian thing. It's a very Brahmin thing. So I got to play around with that, a lot of vintage jewelry. And since we were in Mysore, everything is so vintage. Mysore is vintage. So it is the best city to shoot in, and we had a lot of fun. So I don't think sourcing was considered a problem. ಆಲ್ಸೋ ಇನ್ನೊಂದು ಏನು ಕಂಡುಬರುತ್ತೆ ಅಂದರೆ, ಅಕ್ಕ ಹಾಕ್ಕೊಂಡಿರೋ ಬಟ್ಟೆ ತಂಗಿ ಅಟ್ ಸಮ್ ಪಾಯಿಂಟ್ ಇನ್ ಟೈಮ್ ಹಾಕೊಳ್ತಾ ಇದ್ದಾಳೆ. ಸೊ ಇವಾಗ ನಾವೇನು ಅಪ್ಸೈಕ್ಲಿಂಗ್, ಹ್ಯಾಂಡ್ ಮೀ ಡೌನ್ಸ್, loved thrifting and pre-loved.
ದಟ್ ಇಸ್ ಅನದರ್ ಟರ್ಮ್ ನಾವು ಯೂಸ್ ಮಾಡ್ತೀವಿ. ಅದೆಲ್ಲ ಅವಾಗಿಂದಾನೇ ಬಂದಿದ್ದು, ಯಾಕಂದ್ರೆ ಐ ಥಿಂಕ್ ರೀಸೈಕ್ಲಿಂಗ್ ಮನೆಯಲ್ಲೇ ಆಗ್ತಾ ಇತ್ತು. ಸೊ ಐ ಥಿಂಕ್ ಹೊಸದು, ಆಮೇಲೆ ತಂಗಿ, ಆಮೇಲೆ ಮನೆ ಒರ್ಸೋಕೆ, ಲೈಫ್ ಸೈಕಲ್ ಆಫ್ ದ. ಅಂದ್ರೆ ಮನೆ ಒರ್ಸಕ್ಕೂ ಹೋಗ್ತಿರ್ಲಿಲ್ಲ because they were so good, the cotton was so nice. ಹೌದು. ಇಲ್ಲ ಕೌದಿ ಏನಾದ್ರು ಮಾಡ್ತಿದ್ರು, ಮಾಡ್ತಿದ್ರು. It would have never gone as a waste ಅಂತ ಏನು ಇರ್ತಾ ಇರ್ಲಿಲ್ಲ. So even in the film I got to play with that. So ಇವಾಗ ಅಮ್ಮ ಹಾಕಿದ್ದು I got to give to the youngest child. And I want to mention this, all the sarees and everything that looks very authentic, it's actually vintage. No ammadu no majjidu. Okay. So everything is actually from the 60s and 70s. Even in the poster you can see that's literally 3 generations of sarees. Right. This is my grandmother's, that's my mother's, and the middle one is mine. Wow. Oh wow. So every costume is very special and hand me downs. Cinema pans from late 60s to early 70s. ಆ್ಯಂಡ್ ನೀವು ಆ ಟ್ರಾನ್ಸಿಷನ್ನ ತುಂಬ ಬ್ಯೂಟಿಫುಲ್ ಆಗಿ ತೋರಿಸಿದ್ದೀರಾ. ಅಂದರೆ ಗೊತ್ತು ಕೂಡ ಆಗಲ್ಲ ಓ ಹಿಂಗೆ ಆಯ್ತಾ ಅಂತ. ಆ್ಯಂಡ್ ಎವ್ರಿ ಟೈಮ್ ಇಟ್ ಇಸ್ ಡನ್ ಸೋ ಆರ್ಟಿಸ್ಟಿಕಲಿ. ಜಗ್ಗೂಸ್ ಟ್ರಾನ್ಸಿಷನ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಸೀನ್ಸ್. Don't give it away. Just say beautiful. It's a very generic ಇದು. But tell me, what is the thought process? ಹೇಗೆ ಇದನ್ನು ತೋರಿಸೋಣ? Because I think ಅದು ತುಂಬ ಕ್ರಿಯೇಟಿವ್ ಆಗಿತ್ತು. I think the first part of your question is, see, transition ಆಗೋದು actually over 10 years, 1960 ಇಂದ ಹೋಗಿ 1972 ವರೆಗೂ ಹೋಗ್ತೀವಿ. ಸೊ ನಾವೇನು ಅನ್ಕೊಂಡಿದ್ದು ಅಂದರೆ ಒಂದ್ಸತಿ ನಾವು ಒಂದು ಇಯರ್ ತೋರಿಸಿದ್ರೆ ಇನ್ನೊಂದಕ್ಕೆ ಜಂಪ್ ಆಗೋದಕ್ಕೆ ಇಟ್ ಶುಡ್ ನಾಟ್ ಬಿ ಜಾರಿಂಗ್. ಯು ಶುಡ್ ಅಂದರೆ ಆಡಿಯನ್ಸ್ ಆ ಸಿನಿಮಾ ನೋಡ್ತಿರುವಾಗ ಏನೋ ಡಿಸ್ಕನೆಕ್ಟ್ ಆಗಬಾರ್ದು. ಅದನ್ನ ನೋಡ್ತಾ ನೋಡ್ತಾ ಹಾಗೆ ಮುಂದುವರಿತಾ ಇರಬೇಕು. ನಾವೇನಾದ್ರು ಮಧ್ಯದಲ್ಲಿ ಏನೋ ಒಂದು ಇವಾಗ ಇಯರ್ ಚೇಂಜ್ ಆಗ್ತಿದೆ ಅಂತ ನಾವು ಎವಿಡೆಂಟ್ ಆಗಿ ತೋರಿಸ್ಬಿಟ್ರೆ ಅವರು ಸ್ಟೋರಿನ ಇಮಿಡಿಯೇಟ್ ಆಗಿ ಡಿಸ್ಕನೆಕ್ಟ್ ಆಗಿಬಿಡ್ತಾರೆ. ಅಂದರೆ ವಿ ಡಿಡ್ಂಟ್ ವಾಂಟ್ ಟು ಯೂಸ್ ಟೆಕ್ನಾಲಜಿ ಟು ಸೇ ಏನೋ ಟೆಕ್ಸ್ಟ್ ಬರುತ್ತಲ್ಲ ಯೂಶಲಿ 1961 ಅಥವಾ 1962 ಅಂತ, ಅದನ್ನ ಹಾಕ್ಬಿಟ್ರೆ ದಟ್ ಇಸ್ ಆಕ್ಚುಲಿ ಅ ವೆರಿ ಇವಾಗಿನ ಕಾಲದ ಟೆಕ್ನಾಲಜಿ, ಅದು ಚೆನ್ನಾಗಿ ಕಾಣೋದಿಲ್ಲ. ಸೊ ನಾವೇನು ಡಿಸೈಡ್ ಮಾಡಿದ್ವಿ ಅಂದರೆ ಆದಷ್ಟು ನಮ್ಮ ಆರ್ಟ್ ವರ್ಕಲ್ಲಿ ಹೇಗಾರು ಮಾಡಿ ಆ ವರ್ಷನ ತೋರಿಸಿದ್ರೆ ಆವಾಗ ಡಿಸ್ಕನೆಕ್ಟು ಆಗೋದಿಲ್ಲ. ಆ ಡೀಟೇಲ್ ಇದೆ, ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಇಲ್ಲ ಅಂದರೆ ಇಟ್ಸ್ ಅ ಗುಡ್ ಥಿಂಗ್ ಟು ಕ್ಯಾಚ್ ಅಂತ ನಮ್ಗೆ ಅನ್ನಿಸ್ತು. ಸೊ ಆದಷ್ಟು ನಾವು ಆರ್ಟ್ ವರ್ಕ್ನಲ್ಲೇ ನಾವು ಮಾಡಿದ್ದೀವಿ. ವೆದರ್ ಇಟ್ ಈಸ್ ಇದು ನೇಮ್ ಪ್ಲೇಟ್ ಇರುತ್ತೆ ಮನೆಗೆ, ಅಥವಾ ನಂಬರ್ ಪ್ಲೇಟ್ ಇರುತ್ತೆ ಗಾಡಿನಲ್ಲಿ, ಅಥವಾ ಸ್ವೀಟ್ಸ್ ಅರೇಂಜ್ಮೆಂಟಲ್ಲಿ ನಾವು ಮಾಡಿದ್ದೀವಿ. ಸೊ ನಿಮ್ಗೆ ನೋಡಿದರೆ I hopefully ಎಲ್ಲರೂ whoever's watched it has caught it. I'm sure they will, because ಅದು ಫಸ್ಟ್ ಟೈಮ್ ನೋಡಿದ್ರೆ ಇಟ್ಸ್ ವೆರಿ ಡಿಫ್ರೆಂಟ್. ಯಾರು ಈ ವಿಡಿಯೋನ ನೋಡ್ತಾ ಇದ್ದಾರೆ, ಐ ಥಿಂಕ್ ಫಸ್ಟ್ ಆಫ್ ಆಲ್ ಬರೆಯೋದು ತುಂಬ ಮುಖ್ಯ. ಆ್ಯಂಡ್ ನನಗೆ ಇದು ಸಿಂಧುವಿಂದ ಕಲೆಗೆ ಸಿಕ್ಕಿದೆ. ಬಿಕಾಸ್ ಐಡಿಯಾಸ್ ಎಲ್ಲ ತಲೆಯಲ್ಲಿರುತ್ತೆ, ಎಲ್ರಿಗೂ ಅನ್ಸುತ್ತೆ ನಾವು ಮಾಡ್ಬೋದು ಅಂತ. ಬಟ್ ಅಂಟಿಲ್ ಯು ಸ್ಟಾರ್ಟ್ ರೈಟಿಂಗ್ ನಿಮ್ಗೆ ಗೊತ್ತಾಗಲ್ಲ ನಿಮ್ಮ ಐಡಿಯಾ ಯಾವ ಲೆವೆಲಿಗೆ ಹೋಗ್ಬೋದು ಅಂತ. ಸೊ ಐ ಥಿಂಕ್ ರೈಟಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಸಿಂಧು ವಿಲ್ ವಾಚ್ ಫಾರ್ ಇಟ್, ಬಿಕಾಸ್ ಈ ಸಿನಿಮಾ ಬರೆದಿರೋದು ಕೂಡ ಸಿಂಧು. ಆ್ಯಂಡ್ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ದ್ಯಾಟ್ ಐ ಆಮ್ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಆ್ಯಂಡ್ ಐ ವಿಶ್ ಆಲ್ ಆಫ್ ಅಸ್ ಮೋರ್ ವರ್ಕ್. ಆ್ಯಂಡ್ ನನಗೆ ಈ ಥರ ಒಂದು ಸಿನಿಮಾದ ಭಾಗಿ ಆಗೋ ಒಂದು ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ಸಿಂಧು, ಥ್ಯಾಂಕ್ ಯು. ಆ್ಯಂಡ್ ಐ ಥಿಂಕ್ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಮೇಕಿಂಗ್ ಇಟ್ ಇವತ್ತು ವಿಮೆನ್ ಆಫ್ ಆಚಾರ್. ಆ್ಯಂಡ್ ಸಿಗೋಣ ಮತ್ತೆ ಬೇಗ. I have one point to make. So Sindhu, after other 6-minute show reel nodidmele, it was very good, and she said I'm going to be directing it. So I was like, acting of course great performer, because ಮಾಡಿದ್ದಾರೆ ಮುಂಚೆ ಅವ್ರ ವರ್ಕ್ ನೋಡಿದ್ವಿ ನಾವು. ಹೆಂಗೆ ಮಾಡ್ತಾರೆ, will she be able to handle, and it's not easy. First time behind the camera and on screen. But I think our promise ಮಾಡ್ದಂಗೆ she's just made a fantastic product. It's like what was promised. Yes. She said ನಾನು ಇದ್ರೊಳಗೂ ಕಡಿಮೆ ಮಾಡಲ್ಲ madam, just have faith in me ಅಂತ. But all the credit goes to you, ma'am, for being such a strong backbone for this entire project. It was great working with all of you. It is. I'm so glad. Thank you. Feeling is mutual, ma'am. Thank you. Thank you. Aachar Co, the authentic taste of Bangalore, cinemas ಅಲ್ಲಿ ರಿಲೀಸ್ ಆಗ್ತಾ ಇದೆ. ಹೋಗ್ಬಿಟ್ಟು ನೋಡಿ ಆ್ಯಂಡ್ ಸ್ಪ್ರೆಡ್ ಅ ವರ್ಡ್, ಶೋ ಇಟ್ ಆಲ್ ದ ಲವ್. ತುಂಬ ಪ್ರೀತಿಯಿಂದ ಈ ಸಿನಿಮಾನ ಮಾಡಿದ್ದೀವಿ. ದಯವಿಟ್ಟು ಜಾಸ್ತಿ ಜನ ಹೋಗ್ಬಿಟ್ಟು ಈ ಸಿನಿಮಾನ ನೋಡಬೇಕು.